राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ राम जय राम जय जय राम जय राम जय राम जय जय राम। श्री 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 राम ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಸಪ್ತಾಹದ ಕಾರ್ಯಕ್ರಮದ ಈ ನಿಮಿತ್ತ ಪ್ರಥಮ ದಿನವಾದ ಇಂದು ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಸಮರ್ಥರು ನಮ್ಮ ಜೀವನದ ಉದ್ಧಾರಕ್ಕಾಗಿ, ಪರಮಾನಂದದ ಪ್ರಾಪ್ತಿಗಾಗಿ, ಜನನ ಮರಣ ಚಕ್ರದ ಬಿಡುಗಡೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಮುಕ್ತಿಯೊಳಗೆ ಕೊನೆಯದಾದ ಸಾಯುಜ್ಯ ಮುಕ್ತಿಯನ್ನು ನನ್ನ ಭಕ್ತರು ಅನುಭವಿಸಲಿ ಅನ್ನುವಂಥ ಉದ್ದೇಶದಿಂದ ಇಂಥ ಒಂದು ಮಹಾನ್ ಯಜ್ಞವನ್ನು, ಇಂಥ ಒಂದು ಮಹಾನ್ ಸಪ್ತಾಹದ ಕಾರ್ಯಕ್ರಮವನ್ನು ನಿಮಗೆ ಹಾಕಿಕೊಟ್ಟ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಯಾಕಂದ್ರೆ ಸಪ್ತಾಹ ಅಂದಾಗ ನಾವು ಸ್ವಲ್ಪ ಸೂಕ್ಷ್ಮ ರೀತಿಯಿಂದ ವಿಚಾರ ಮಾಡಿದೆವು ಅಂದ್ರೆ ದೇವಾದಿ ದೇವತೆಗಳು ಮೊದಲು ಮಾಡಿಕೊಂಡು ಈ ಒಂದು ಸ್ಥಾನದಾಗ ಉಪಸ್ಥಿತರಿರ್ತಾರೆ. ಇವತ್ತು ಅದರೊಳಗೆ ನಾವು ನಮ್ಮ ಮಹಾರಾಜರು ಆಜ್ಞೆ ಪ್ರಕಾರ ಇವತ್ತು ಸಮರ್ಥ ರಾಮದಾಸ್ ಮಹಾರಾಜರನ್ನು ಪೂಜೆಯೊಂದಿಗೆ ನಾವು ಆಹ್ವಾನ ಮಾಡಿಕೊಂಡು ಗ್ರಂಥರಾಜ ಅನ್ನಿಸ್ಕೊಂಡಂಥ ಅವರ ದಾಸಬೋಧವನ್ನು ನಾವು ಪೂಜೆಯನ್ನು ಮಾಡಿ ಆ ಗ್ರಂಥವನ್ನು 3 ದಿವಸ ಭಕ್ತಿಯಿಂದ ಪಠಣ ಮಾಡಿ ಕೊನೆಯ ದಿವಸ ಆ ಗ್ರಂಥಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಪುಷ್ಪವೃಷ್ಟಿಯನ್ನು ಮಾಡಿ ಆ ಗ್ರಂಥದ ಒಂದು ಮೆರಗನ್ನು, ಗ್ರಂಥದ ಒಂದು ವಿಶೇಷತೆಯನ್ನು ನಾವು ಹೆಂಗೆ ಎತ್ತಿ ಹಿಡಿಲಿಕ್ಕೆ ನಮಗೊಂದು ಆಜ್ಞೆ ಮಾಡ್ಯಾರಲ್ಲ ಮಹಾರಾಜರು, ಹಂಗೆ ನನಗೆ ಕೇಳಿದರೆ ಭಾಳಷ್ಟು ಎಲ್ಲಿಯೂ ನಮಗಿದು ಸಿಗುವುದಿಲ್ಲ. ಇಂಥ ಒಂದು ಮಹಾನ್ ಕಾರ್ಯ ಇಷ್ಟೋ ತನಕ ಆತು. ಇವತ್ತೇನಂದ್ರೆ 200 ಸಮಾಸದಿಂದ ಕೂಡಿದಂಥ ಆ ದಾಸೋಹರ ಗ್ರಂಥದ ಪ್ರಥಮ ಸಮಾಸ ಇವತ್ತು ಏನು ಓದಿದೆವು ನಾವು ಅಂತನ್ನೋ ಬಗ್ಗೆ
ಅಂದರೆ ಗ್ರಂಥಾರಂಭ ಲಕ್ಷಣ ಸಮಾಸದೊಳಗೆ ಸಮರ್ಥರು ಏನು ಹೇಳ್ಯಾರ ಅನ್ನುವಂತಹದ್ದು ಒಂದು 3-4 ಓವಿ ಬಗ್ಗೆ ನಾವು ಏನಪ್ಪ ಅಂದ್ರೆ ಆ ಓವಿಗಳನ್ನು ಬಳಸಿಬಿಡೋಣ ಅಷ್ಟೇ. ಯಾಕಂದ್ರೆ ಸಮಯ ಸಾಕಷ್ಟು ಆಗ್ಯದ. ಉದ್ದೇಶ ಇಷ್ಟೇ, ಆ ಸಮಾಸದ ಓವಿಗಳನ್ನು ನಾವು 1-2 ಓವಿ ಚಿಂತನೆ ಮಾಡಿದೆವು ಅಂದ್ರೆ ಆ ಗ್ರಂಥಕ್ಕೆ ಒಂದು ವಿಶೇಷವನ್ನು ನಾವು ಇದು ಕೊಟ್ಟಂಗೆ ಆಗ್ತದೆ. ಏನು ಹೇಳಲಿಕ್ಕತ್ತಾರ ಸಮರ್ಥರು ಗ್ರಂಥಾರಂಭ ಲಕ್ಷಣದಾಗ? ಶ್ರೋತೆ ಪುಸತಿ ಕೋಣ ಗ್ರಂಥ काय बोलिले जियेथ श्रवण केलियाने प्राप्त काय आहे. श्रीराम ग्रंथानामा दासबोध गुरु शिष्यांचा संवाद येत बोलिला विशद भक्ती मार्ग. नवविधा भक्ती आणि ज्ञान बोलिले वैराग्याचे लक्षण बहुधा आध्यात्म निरूपण निरूपिले. श्रीराम भक्तीचे न योगे देव निश्चयी पावती मानव ऐसा आहे अभिप्राव ये ग्रंथी. मुख्य भक्तीचा निश्चयो शुद्ध ज्ञानाचा निश्चयो आत्मस्थितीचा निश्चयो बोलिला असे. शुद्ध उपासनेचा निश्चयो सायुज्य मुक्तीचा निश्चयो मोक्ष प्राप्तीचा निश्चयो बोलिला असे. मुख्य देवाचा निश्चयो मुख्य भक्तांचा निश्चयो जीव शिवांचा निश्चयो बोलिला असे. मुख्य ब्रह्माचा निश्चयो नाना मतांचा निश्चयो आपण कोण हा निश्चयो बोलिला असे. जय जय रघुवीर ಇಷ್ಟೆಲ್ಲ ವಿಚಾರಗಳನ್ನು ಈ ಗ್ರಂಥದಾಗ ಹೇಳ್ಯದ ಅಂತೇಳಿ ಮೊದಲನೇ ಸಮಾಸದಾಗ ಸಮರ್ಥರು ಆ ಸ್ತೋತ್ರ ಹೇಳ್ತಾರೆ. ಏನದಪ್ಪ ಇದು ಯಾವ ಗ್ರಂಥ ಅಂತೇಳಿ ನಿನ್ನಂತಲ್ಲಿ ಚಿಂತನ ಅಂತ ಒಂದು ಜಿಜ್ಞಾಸತ್ವ ನಿನ್ನಂತಲ್ಲಿ ಮೊದಲು ಪ್ರಾಪ್ತ ಆಗಬೇಕು. ಪ್ರಾಪ್ತ ಆಗಿದ್ದೆ ಆದರೆ ಏನು ಹೇಳದಪ್ಪ ಅಂದ್ರೆ ಇದ್ರಾಗ ಎಲ್ಲರೂ ಹೇಳಿದ ಬಹುದಾ ಅಧ್ಯಾತ್ಮ ನಿರೂಪಣ ನಿರೂಪಿಲೆ. ಬಹಳಷ್ಟು ಆಧ್ಯಾತ್ಮದ ಎಲ್ಲ ವಿಚಾರಗಳನ್ನು ಇಲ್ಲಿ ತಿಳಿಸ್ಯದ. ಆದ್ರೆ ಮುಖ್ಯವಾಗಿ ಈ ಗ್ರಂಥದ ಒಂದು ಇದು ಏನಪ್ಪ ಅಂದ್ರೆ ಮೂಲ ಏನದಪ್ಪ ಸಾರ ಏನದ ಅಂದ್ರೆ ಭಕ್ತಿ ಚೇನ ಯೋಗಿ ದೇವ ನಿಶ್ಚಯಿ ಪಾವತಿ ಮಾನವ. ಭಕ್ತಿ ಮಾರ್ಗದಿಂದ ನಿಶ್ಚಯವಾಗಿಯೂ ನಿನಗೆ ಭಗವಂತನ ಪ್ರಾಪ್ತಿ ಆಗುವಂತಹದ್ದು ವಿಚಾರ ಏನದಲ್ಲ ಈ ಪೂರ್ಣ ಗ್ರಂಥದ ಒಂದು ಸಾರನೆ ಇದ್ರೊಳಗೆ ಅಡಗ್ಯದ ಅಂತ ಹೇಳ್ತಾರೆ. ಅಂಥ ಭಕ್ತಿಯನ್ನ ಯಾವ ಭಕ್ತಿ ಭಗವಂತಗೆ ಸೇರ್ತ ಅನ್ನುವಂಥ ವಿಚಾರವಾಗಿ ಇನ್ನು 3 ದಿವಸ ನಾವು ನೀವುಗಳೆಲ್ಲ ಈ ವಿಚಾರದೊಳಗೆ ವಕ್ತಾರರು ಈ ವಿಷಯದ ಬಗ್ಗೆ ಚಿಂತನೆ ಮಾಡೋಣ. ಯಾವ ಭಕ್ತಿ ಸೇರ್ತ ಅನ್ನುವಂಥದ್ದು ಮುಖ್ಯ ಭಗವಂತಗೆ. ಸದ್ಗುರುನಾಥಗೆ ಯಾವ ಭಕ್ತಿ ಸೇರ್ತ ಅದು ಮುಖ್ಯದ. ನಾವು ಮಾಡುವಂಥ ಭಕ್ತಿ ನಮಗಾಗಿ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಬೋದು. ಕರೆ ಭಗವಂತಗೆ ಸದ್ಗುರುನಾಥಗೆ ಸೇರುವಂಥ ಭಕ್ತಿ ಮಾಡಿದೆವಂದ್ರೆ ಆ ಭಕ್ತಿ ಫಲಪ್ರದ ಅನಿಸ್ಬೋದು. ಅದಕ್ಕಾರಂದ್ರು ಮುಖ್ಯ ಭಕ್ತಿಚ ನಿಶ್ಚಯ. ಮುಖ್ಯ ಭಕ್ತಿಯ ಒಂದು ನಿಶ್ಚಯವನ್ನು ನೀ ಮಾಡ್ಕೋ. ಯಾವುದು ಮುಖ್ಯ ಭಕ್ತಿಪ್ಪ ಆ ಭಕ್ತಿಯನ್ನು ನೀನು ಮಾಡಿದಾದ್ರೆ ನಿಶ್ಚಯಿ ಪಾವತಿ ಮಾನವ. ನಿಶ್ಚಯಿ ಆ ಭಗವಂತನ ಪ್ರಾಪ್ತಿ ನಿನಗೆ ಆಗತ್ತದಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಮನಾಚ ಶ್ಲೋಕನಾಗ ಅಂದ್ರು ಮನ ಭಕ್ತಿಚೆ ಮನ ಸಜ್ಜನ ಭಕ್ತಿಚೆ ಅಂತ ಜಾವೇ. मन सज्जना भक्ति पंथे जावे. मन सज्जना भक्ति पंथे तरी श्री हरि पावी जे तो स्वभावे. तरी श्री हरि पावी जे तो स्वभावे. मन भक्ति भक्ति जावे. मन सज्जना भक्ति पंथे जनी नित्य ते सर्व सोडून द्यावे. जनी नित्य ते सर्व सोडून द्यावे. जनी वंद्य ते सर्व भावे करावे. जनी वंद्य ते सर्व भावे करावे. मना सज्जना भक्ति मना सज्जना भक्ति पंथे जावे. पंथे जावे भक्ति पंथे
ಜಾವೇ ಸಜ್ಜನನಾದ ಮನವೇ ಭಕ್ತಿ ಮಾರ್ಗ. ಈ ಭಕ್ತಿ ಮಾರ್ಗದೊಳಗೆ ನಡೀಪ ನೀನು. ಮನ ಸಜ್ಜನ ಭಕ್ತಿ ಪಂಥೇಚಿ ಜಾವೇ, ಇದ್ರಾಗೆ ಭಕ್ತಿ ಮಾರ್ಗದಾಗೆ ಹೋಗು. ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೇ. ಆ ಭಗವಂತ ಸರಳ ನಿನಗೆ ಪ್ರಾಪ್ತ ಆಗ್ತಾನಂತಾರು. ಇರು ಸಾಕಷ್ಟು ಮಾರ್ಗ, ಭಗವಂತನ ಪ್ರಾಪ್ತಿಗಾಗಿ ಸಾಕಷ್ಟು ಮಾರ್ಗ ಇದ್ರೂ ಸಹಿತ ಎಲ್ಲದಕ್ಕಿಂತನೂ ಸರಳ, ಸುಲಭ ಮತ್ತು ಭಗವಂತ ಅತ್ಯಂತ ಏನಪ್ಪಾ ಅಂದ್ರೆ ಶೀಘ್ರವಾಗಿ ನಮಗೆ ಒಲಿಯುವಂಥ ಮಾರ್ಗ ಯಾವುದಾದ ಇದ್ದಂದ್ರೆ ಅದು ಭಕ್ತಿ ಮಾರ್ಗ. ಅದಕ್ಕೆ ಮನ ಭಕ್ತಿ ಪಂಥೇಚಿ ಜಾವೇ ಸಜ್ಜನನಾದ ಮನವೇ ಭಕ್ತಿ ಪಂಥದೊಳಗೆ ಹೋಗು. ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೇ ಜನಿ ನಿಂದತೆ ಸರ್ವ ಸೋಡು ನಿದ್ಯಾವೇ. ಬರೇ ಭಕ್ತಿ ಮಾರ್ಗಕ್ಕೆ ಹೋದ್ರೆ ನಡೀದಿಲ್ಲ ಅಂತಾರ ಸಮರ್ಥರ ಅಂತಾರ. ಜಗತ್ತಿನೊಳಗೆ ನಿಂದ್ಯವಾದಂಥ ಕಾರ್ಯಗಳು ಏನಾದರೂ ನೀವು ಮಾಡ್ತಿದ್ದೆ ಅಂದ್ರ, ಜಗತ್ತು ಯಾವುದನ್ನ ನಿಂದ್ಯ ಅಂತ ಹೇಳಿ ಮಹಾತ್ಮರು ಯಾವುದನ್ನ ನಿಂದ್ಯ ಕರ್ಮ ಅಂತಂದಾರಲ್ಲ ಅವನು ಬಿಟ್ಟು ಬಿಡಂತಾರ. ನಾವು ಭಗವಂತನ ಸದ್ಗುರುನಾಥನ ಪ್ರೇಮ ಮಾಡಬಹುದು, ಭಕ್ತಿ ಮಾಡಬಹುದು. ಖರೆ ನಮ್ಮ ಮನ ಬುದ್ಧಿ ಚಿತ್ತ ಶರೀರ ಇಂದ್ರಿಯ ಇವೆಲ್ಲನೂ ಶುದ್ಧ ಆಗ್ಬೇಕಾಗಿತ್ತಂದ್ರೆ ಜನಿ ನಿಂದ್ಯತೆ ಸರ್ವ ಸೋಡು ನಿಜಾವೇ. ಮಹಾತ್ಮರು ಇದನ್ನ ಮಾಡಬೇಡ ಅಂದಾರ. ಇದನ್ನ ಮಾಡು ಇದನ್ನ ಮಾಡಬೇಡ ಅಂತ ತಿಳಿಸಿ ಹೇಳ್ಯಾರ. ದುರಿತ ಕರ್ಮವನ್ನಲ್ಲದಿರು. ಮಹಾತ್ಮರೇನು ಹೇಳ್ತಾರ, ಸದ್ಗುರುನೇ ಹೇಳ್ತಾನ, ದುರಿತ ಕರ್ಮವನ್ನಲ್ಲದಿರು. ಪುಣ್ಯವನೇ ಮಾಡು, ಹರ ನಡಿವಿಡಿ, ಶಾಂತರೊಡನಾಡು, ಕರುಣವಿರಲಿ ಜೀವರೊಳು, ನೀತಿ ವಿಧನಾಗು, ಪೊರೆ ಪೊರೆದಿಂದೊಳೆ. ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಳವುದು ನರ್ರಿಗೆ ಮುಕುತಿ. ಹೇಳ್ಯಾರ, ನಿಂದಿಸಿ ನುಡಿಯದಿರಾರನು, ಮನಸ್ಸಿಗೆ ಬಂದಂತೆ ನಡೆಯಲಿಹದಲ್ಲಿ ಕುಂದು ಒಡೆಯದಿರು. ಕಾಮಾದಿಗಳ ಜಯಿಸೆಂದು ಕರ ಪಿಡಿದು ಅನುಗ್ರಹಿಸಿದ ಶ್ರೀ ಗುರು ವಚನೋಪದೇಶವನ್ನಾಲಿಸಿ ನಾಗಳ ಮುಕುತಿ. ಇವೆಲ್ಲ ನಿಂದೆ ಅಂತಾರ ಅವರು. ಮನಸ್ಸಿಗೆ ಬಂದಾಗ ಇರಬೇಡ, ಮತ್ತೊಬ್ಬರ ನಿಂದನ ಮಾಡ್ಲಿಕ್ಕೆ ಹೋಗಬೇಡ, ಮತ್ತೊಬ್ಬರ ತಕ್ಕಣಕ್ಕೆ ನೋವು ಮಾಡಬೇಡ. ಮಾಡೋದಿದ್ರೆ ಪುಣ್ಯವನ್ನೇ ಮಾಡು, ಪಾಪ ಅಂತರೂ ಮಾಡಲಿಕ್ಕೆ ಹೋಗಬೇಡ. ಎಂತೆಂಥ ಮಾತುಗಳನ್ನ ಹೇಳ್ಯಾರ. ಅದಕ್ಕೆ ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವೇ. ನಿಂದೆ ಅನಿಸುವಂಥದ್ದು ಬಿಡಬೇಕಾಗ್ತದ. ಜನಿ ವಂದ್ಯತೆ ಸರ್ವ ಭಾವೇ ಕರಾವೇ. ಜಗತ್ತಿನೊಳಗ ಮಹಾತ್ಮರು ಹೌದೌದನ್ನುವಂಥ ಕಾರ್ಯವನ್ನು ನೀನು ಮಾಡು. ಮಹಾರಾಜರು ಏನು ಮಾಡಿ ನಮಗೆ ತೋರಿಸಲ್ಲ, ಅದು ಎಲ್ಲ ಒಂದು ಕಾರ್ಯಗಳು, ವಂದನೀಯ ಕಾರ್ಯಗಳು. ಮಹಾರಾಜರು ನಮಗೆ ತಮ್ಮ ಜೀವನದೊಳಗೆ ತಮ್ಮ ಅವತಾರ ಕಾರ್ಯದೊಳಗೆ ನಮಗೆ ಏನು ಮಾಡಿ ತೋರಿಸ್ಯಾರಲ್ಲ ಅದನ್ನು ನಾವು ಮಾಡಿದ್ದೇವೆ ಅಂದ್ರೆ ಅದು ವಂದನೀಯ ಕಾರ್ಯ. ಅಂಥದ್ದು ಏನು ಮಾಡಿದರು ಅಂದ್ರೆ ಮಹಾರಾಜರು ನಿಷ್ಪ್ರಿಯತೆಯಿಂದ ಬದುಕಿದರು. ಪ್ರತಿಯೊಬ್ಬರ ಅಂತಃಕರಣವನ್ನು ಹೊಕ್ಕ ನೋಡಿದರು. ಪ್ರತಿಯೊಬ್ಬರನ್ನು ಏನಪ್ಪ ಅಂದ್ರೆ ನಿಷ್ಕಲ್ಪಶ ಭಾವದಿಂದ ಪ್ರೇಮ ಮಾಡಿದರು. ಇಷ್ಟು ಮಾಡಿಬಿಡ್ನು ಸಮರ್ಥರಿಗೆ ಆನಂದ ಆಗಿಬಿಡುತ್ತೆ. ಅಂಥ ಪ್ರೇಮದೊಳಗಿರುವಂಥ ರುಚಿಯನ್ನ ಆ ಮಹಾತ್ಮರು ಅನುಭವಿಸ್ತಾರಂತಾರು. ಏಕಾ ಜನಾರ್ದನಿ ಪ್ರೇಮ ಅತಿ ಗೋಡ, ಅನುಭವಿ ಸುರವಾಡ ಜಾಣತೀಲ. ಏಕನಾಥ್ ಮಹಾರಾಜರಂತಾರ, ಆ ಪ್ರೇಮ ಇಷ್ಟು ರುಚಿ ಅದಲ್ಲ ಅದು ಅನುಭವಿಗಳಿಗೆ ಗೊತ್ತದ. ಪ್ರೇಮ ಸುಖ ದೇಯಿ, ಪ್ರೇಮ ಸುಖ ದೇಯಿ, ಪ್ರೇಮೇ ವಿಣನಾಹಿ ಸಮಾಧಾನ. ಅವರಂತಾರ ಆ ಪ್ರೇಮದ ಸುಖ. ಏನು ಪ್ರೇಮದ ಸುಖ? ಇವತ್ತಿನ ದಿವಸ ನೋಡಿದ ಕೂಡಲೇ ಅನಿಸಿಬಿಡ್ತು ಮಹಾರಾಜರು ಏನಪ್ಪ ಎಲ್ಲರೂ ಹುಡುಗದೊಳಗೆ ಅವರೇ ನಿಂತು ಬಿಟ್ಟಾರಲ್ಲ ಅನಿಸ್ಬಿಡ್ತು ನಮಗೆ. ಇವತ್ತಿನ ದಿವಸ ಇಲ್ಲಿ ವಾತಾವರಣ ನೋಡಿದ ಕೂಡಲೇ ನಮ್ಮ ಮಹಾರಾಜರು ಎಲ್ಲಿ ನೋಡಿದ್ರು ಮಹಾರಾಜರೇ ಕಾಣ್ಲಿಕ್ಕತ್ತಾರೇನೋ ಎಲ್ಲರ ಹೃದಯದೊಳಗೆ. ಯಾಕಂದ್ರೆ ಏನು ಖುಷಿ! ಈ ಖುಷಿಯನ್ನು ಮಹಾರಾಜರಿದ್ದಾಗ ನಾವು ನೋಡ್ತಿದ್ದೇವೆ, ಅವರಲ್ಲೇ ನೋಡ್ತಿದ್ದೇವೆ ನಾವು. ಕುಬಕಡ್ಡಿ ಸಪ್ತಾಕ್ 15 ದಿವಸ ಅಗಾವು ಬಂದಾಗ ಮಹಾರಾಜರು ಈ ರೀತಿ ಖುಷಿಯಿಂದ ಓಡಾಡ್ತಿದ್ರು. ತಮ್ಮ ಗುರುವಿನ ಸಪ್ತಾಹ ಮಾಡೋ ಸಂಬಂಧ ನಮ್ಮನ್ನೆಲ್ಲ ಹುರಿದುಂಬಿಸೋದು, ನಮಗೆ ತಿನ್ಲಿಕ್ಕೆ ಕೊಡೋದು, ಕಲಸಕ್ಕರೆ ಕೊಡೋದು, ಕೊಟ್ಟು ನಮಗೆ ಅಗಸಿ ಎಣ್ಣೆ ಹಚ್ಚಲಿಕ್ಕೆ ಹಚ್ಚೋದು, ಹುರುಮಂಜು ಕಡಿಲಿಕ್ಕೆ ಹಚ್ಚೋದು. ಏನು ಮಹಾರಾಜರು ಸಣ್ಣ ಹುಡುಗರಿಗತ್ತೆ ಓಡಾಡಿ ನಮಗೆಲ್ಲ ಬೆನ್ನು ಚಪ್ಪಡಿಸೋದು, ತಲೆ ಮೇಲೆ ಕೈ ಆಡಿಸೋದು, ಚುನುಮರಿ ಕೊಡೋದು, ತಂದು ಹುರುಪು ಹಾಕೋದು. ಎಷ್ಟು ಹುರುಪು ಇದ್ರು ಅಂದ್ರೆ ಅದೇ ಹುರುಪು ಇವತ್ತು ಅಥಾಲೆಟ್ಟಿ ಒಳಗೆ ನೋಡಿದ್ರು. ಅದು ಒಬ್ಬರಂತಲ್ಲಿ ಅವತ್ತು ಮಹಾರಾಜರು ಒಬ್ಬರಂತಲ್ಲಿ ನಾವು ನೋಡ್ತಿದ್ದೆವು. ನಾವೆಲ್ಲ ಅವ್ರು ಹೇಳಿದ್ದು ಮಾಡ್ತಿದ್ದೆವು. ಆವಾಗ ಅವ್ರ ಹುರುಪು ನಾವು ಆವಾಗ ನಮ್ಮ ಕಣ್ಣು ನೋಡ್ಯಾವಲ್ಲ, ಅದೇ ಹುರುಪ ಇವತ್ತು ನಾನು ಹೃದಯದಿಂದ ಹೇಳ್ತೀನಿ.
ಅಥಾಲಟ್ಟಿವ ಪ್ರತಿಯೊಬ್ಬರಲ್ಲಿ ನೋಡಿದ್ನ ಇವತ್ತು ನಾನೇ असंख्यात ते भक्त होऊन गेले ती साधनाचे बहु कष्ट केले नवे कार्यकर्ता भूमिभार झालो तुझ्या दास मी व्यर्थ जन्मासी आलो ಸಮರ್ಥರಂದಂಗ ಸುಭಾಷಿಗಂದು ನೋಡ್ನ ಏನಪ್ಪ ನೀವೆಲ್ಲ ಮಾಡೋದು ನೋಡಿದ್ರೆ ನಿಜವಾಗಿಯೂ ನಾ ಭೂಮಿಗೆ ಭಾರ ಆಗಿ ನೋಡಪ್ಪ ಅಂತ ನಾನು ನಿಮ್ಮನ್ನು ನೋಡ್ಬೇಕಾದ್ರೆ ಭೂಮಿಗೆ ಭಾರ ನಾವು ಏನೂ ಮಾಡಲಿಲ್ಲ ನೀವು ಏನು ಬೇಕಾದ ಮಾಡಿದ್ರಿ ಇವತ್ತು ಏನು ಬೇಕಾದ ಏನಪ್ಪ ಇವತ್ತು ನೋಡಿದ ಕೂಡಲೇ ಹಿಂಗೆ ಅನ್ನಿಸ್ತು ಕರೆಂಟ್ ಇಲ್ಲ ಅಂದ ಕೂಡಲೇ ಹೋಗಿ ಜನ್ರೇಟ್ರ್ ಹೋಗಿ ತೊಗೊಂಡು ಬಂದುಬಿಟ್ರಿ ಮೈಕ್ ಎಂಥವು ತಂದಿರಿ ಒಬ್ಬರಿಗಿಂತ ಒಬ್ಬರು ಎಷ್ಟು ಖುಷಿಯಿಂದ ಓಡಾಡ್ಲಿಕ್ಕತ್ತೀರಿ ಧನ್ಯ 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 ಅನಿಸಿಬಿಡ್ತದೆ ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ನೋಡಿ ಕಲಿಯೋದು ಭಾಳ ಅದ ಅಂತೇಳಿ ನನಗೆ ಹೃದಯಪೂರ್ವಕ ನಾವು ಅಂತಃಕರಣದ ಹೇಳ್ತೀನಿ ಪ್ರತಿಯೊಬ್ಬರಿಗೂ ನಮಗೆ ಕಲಿಯೋದು ಭಾಳ ಅದ ಒಬ್ಬೊಬ್ಬರು ನೋಡಿದಾಗ ಒಂದೊಂದು ವಿಶೇಷತೆ ಅವ್ರ ಹಂತಲ್ಲಿ ಕಂಡು ಬರ್ತದೆ ಅಂಥ 9 ವಿಧದ ಭಕ್ತಿಗಳನ್ನು ಮಾಡುವಂಥ ಭಕ್ತರು ನಮ್ಮ ಮಹಾರಾಜರ ಶಿಷ್ಯರಿದ್ದಾರೆ ಅವ್ರನ್ನ ನಾವು ನಮ್ಮ ವಿವೇಕ ದೃಷ್ಟಿಯಿಂದ ನೋಡೋಣ ಧ್ಯಾನ ದೃಷ್ಟಿಯಿಂದ ನೋಡೋಣ ಅವ್ರನ್ನ ಅಪ್ಪಿಕೋಣ ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸೋಣ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಬಿಡೋಣ ಇದೇನಪ್ಪ ಅಂದ್ರೆ ಮಹಾರಾಜರ ಈ ಒಂದು ಸ್ಥಾನ ಜಿತ ಏನಪ್ಪ ಭೂಮಿ ಮೇಲಿನ ವೈಕುಂಠ ಅಂತ ಅನ್ನಿಸ್ತದೆ ಇವತ್ತು ಆ ವೈಕುಂಠದ ಒಂದು ಆನಂದ ನೀವು ಅನುಭವಿಸ್ಲಿಕ್ಕತ್ತೇವೆ ಇದು ಪ್ರಥಮ ದಿನ ಇವತ್ತು ಪ್ರಥಮ ದಿನ ಇನ್ನು ಮಧ್ಯಾಹ್ನ ಭಜನೆ ರಾತ್ರಿ ಭಜನೆ 3 ದಿವಸ ಸತತವಾಗಿ ಇಲ್ಲಿ ಕಾರ್ಯಕ್ರಮ ನಡಿಬೇಕು ಯಾರು ಗೊಳ್ಳ ಮಾತಾಡೋದು ಕಟ್ಟಿ ಕೊಡೋದು ಏನೂ ಮಾಡಬೇಡ್ರಿ ಒಟ್ಟು ಏನಪ್ಪ ಅಂದ್ರೆ ಒಂದು ಗಂಭೀರ ವಾತಾವರಣ ಇರಬೇಕು ಗಂಭೀರ ಸುಖ ನಮಗೆ ಅನುಭವಕ್ಕೆ ಬರಬೇಕು ಎಂಥ ಸುಖ ಅನ್ಬೇಕು ಪರಮಾರ್ಥದೊಳಗೆ ಗಂಭೀರ ಸುಖದೊಳಂದಿರುಪುವ ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಳ ಹೌದು ನರರಿಗೆ ಮುಕ್ತಿ ನಾವು ಅನುಭವಿಸುವ ಸುಖ ಹೆಂಗಿರಬೇಕು ಗಂಭೀರವಾಗಿರಬೇಕು ಅಂಥ ಗಂಭೀರ ಸುಖವನ್ನು ನೀವುಗಳೆಲ್ಲ 3 ದಿವಸ ಅನುಭವಿಸೋಣ ವಕ್ತಾರರು ಯಾವ್ಯಾವ ವಿಚಾರಗಳನ್ನು ಹೇಳ್ತಾರೆ ಮನಸ್ಸಿಗೆ ಗೊಟ್ಟು ಕೇಳೋಣ ಹೆಚ್ಚಾಗಿ ಭಕ್ತಿ ಅಂದರೆ ಭಗವಂತನ ಸದ್ಗುರುನಾಥನ ಒಲಿಸ್ಕೊಳ್ಳಿಕ್ಕೆ ನಾವು ಮಾಡಬೇಕಾಗಿದ್ದು ಏನು ಅದಕ್ಕಾಗಿ ನಾವು ಏನನ್ನು ಇನ್ನೂ ಏನೇನು ಮಾಡಬೇಕಾಗಿದೆ ಈ ವಿಚಾರವಾಗಿ ನಾವು 3 ದಿವಸ ಚಿಂತನೆ ಮಾಡೋಣ ಚರ್ಚೆ ಮಾಡೋಣ ತಿಳ್ಕೊಂಡು ಆ ರೀತಿ ನಡೆದ ನಾವೆಲ್ಲರೂ ಧನ್ಯರಾಗೋಣ ಅಂತ ಹೇಳ್ಕೊತ ನನ್ನ ಇವತ್ತಿನ ಈ ಒಂದು ಸೇವೆಗೆ ನಾನು ರಾಜಾದಿರಾ